ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗನ್ನು ಸಹ ಕಂಪ್ಲೀಟ್ ಮಾಡ್ಕೊ ಬಂದಿದ್ದೀರಾ. ಆದರೆ ಕೆಲವ್ರಿಗೆ ಮಾತ್ರ ಟ್ರೈನಿಂಗ್ಗೆ ಹೋದಂಥ ಅಮೌಂಟ್ ಬಂದಿದೆ, ಮತ್ತು ಕೆಲವ್ರಿಗೆ ಬಂದಿಲ್ಲ, ಮತ್ತು ಕೆಲವ್ರಿಗೆ ಕಡಿಮೆ ಬಂದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾಕೆ ಇನ್ನೂ ಅಮೌಂಟ್ ಬಂದಿಲ್ಲ, ಯಾಕೆ ಕಡಿಮೆ ಬಂದಿದೆ, ಮತ್ತು ಕೆಲವ್ರಿಗೆ ಯಾಕೆ ಪೂರ್ತಿಯಾಗಿ ಬಂದಿದೆ, ಮತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನೀವು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಪ್ರೂವಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಪುರಸಭೆ ನಗರಸಭೆಯಲ್ಲಿ ಕೌನ್ಸಿಲರ್ ಆಗಿರ್ಬೋದು, ಆ ವಾರ್ಡ್ನ ಮೆಂಬರ್ ಆಗಿರ್ಬೋದು, ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ. ಇವರು ಅಪ್ರೂವಲ್ ಮಾಡಿದ್ದಾದಮೇಲೆ DM ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ. ನಂತರ DFO ಅಂತ ಇರ್ತಾರೆ, ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ. ಸೊ ಈ 3 ಜನ ಅಪ್ರೂವಲ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ತಾಲೂಕಿಂದ ಏನಾಗುತ್ತೆ ಅಂದರೆ ಒಂದು ಲಿಸ್ಟ್ ಅವ್ರಿಗೆ ಹೋಗುತ್ತೆ. ಎಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇರುತ್ತೋ ಅವ್ರಿಗೆ ಆ ಲಿಸ್ಟ್ ಹೋಗುತ್ತೆ. ಅದರಲ್ಲಿ ನಿಮ್ಮ ಹೆಸರು, ನಂತರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನಿಮಗೆ ಕಾಲ್ ಮಾಡ್ತಾರೆ. ನೀವು ಇಂಥ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ರೆ ಇಂಥ ದಿನದಿಂದ ನೀವು ಟ್ರೈನಿಂಗ್ಗೆ ಬರಬೇಕು ಅಂತ ನಿಮ್ಗೆ ಕಾಲ್ ಮಾಡ್ತಾರೆ. ಆಗ ನೀವೇನು ಮಾಡ್ತೀರಾ ಅಂತ ಅಂದರೆ, ಅವರು ಹೇಳಿರ್ತಕ್ಕಂಥ ಡಾಕ್ಯುಮೆಂಟನ್ನು, ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಅರ್ಜಿ ಸಲ್ಲಿಸಿದಾಗ ಏನು ಅಕ್ನಾಲಜ್ಮೆಂಟ್ ಇರುತ್ತೆ, ಇದನ್ನು ತಗೊಂಡು ನೀವು ಟ್ರೈನಿಂಗ್ ಹೋಗ್ತೀರಾ. ಟ್ರೈನಿಂಗಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಸೊ ಟ್ರೈನಿಂಗ್ 7 ಡೇಸ್ ಇರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಮಾರ್ನಿಂಗು ಮತ್ತು ಸಂಜೆ, ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಗೋಬೇಕಾಗುತ್ತೆ. ಆದರೆ ಕಾರಣಾಂತರದಿಂದ ಅವರು ತಗೊಳ್ಳೋದಿಲ್ಲ. ಆಗ ಏನಾಗುತ್ತೆ ಅಂತ ಅಂದರೆ, ನೀವು ಟ್ರೈನಿಂಗ್ಗೆ ಅಟೆಂಡ್ ಆಗಿದ್ರ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಲಿಸ್ಟ್ಗೆ ಹೋಗೋದಿಲ್ಲ. ಆಗ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಕೆಲವ್ರಿಗೆ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಕೆಲವ್ರಿಗೆ 1000 ರೂಪಾಯಿ ಬಂದಿರುತ್ತೆ, ಮತ್ತು ಕೆಲವ್ರಿಗೆ 2000 ರೂಪಾಯಿ ಬಂದಿರುತ್ತೆ, ಕೆಲವ್ರಿಗೆ 4000 ರೂಪಾಯಿ ಬಂದಿರುತ್ತೆ. ಯಾವ ಕಾರಣದಿಂದ ಈ ರೀತಿ ಆಗಿದೆ ಅಂತ ಅಂದರೆ, ಟ್ರೈನಿಂಗಲ್ಲಿ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ತಗೋಬೇಕಾಗುತ್ತೆ. ಅವರು ಯಾವುದೋ ಒಂದು ಕಾರಣಾಂತರದಿಂದ ತಗೊಳ್ಳೋದಿಲ್ಲ. ಉದಾಹರಣೆಗೆ 2 ದಿನ ತಗೊಂತಾರೆ ಅಂದ್ಕೊಳ್ಳಿ, ಅಂಥವ್ರಿಗೆ 1000 ರೂಪಾಯಿ ಬರುತ್ತೆ. ಅದೇ ರೀತಿಯಾಗಿ ಕಂಪ್ಲೀಟಾಗಿ ಪ್ರತಿದಿನ ತಗೊಂಡ್ರೆ ಅವ್ರಿಗೆ ಟ್ರೈನಿಂಗ್ ಪೀರಿಯಡ್ ಅಮೌಂಟು ಪ್ಲಸ್ ಟ್ರಾವೆಲ್ ಚಾರ್ಜು ಸೇರಿ ಒಟ್ಟಾಗಿ 4000 ರೂಪಾಯಿ ಅವರ ಖಾತೆಗೆ ಬೀಳುತ್ತೆ. 1 ತಿಂಗಳ ಒಳಗಾಗಿ ಬೀಳುತ್ತೆ. ಅದೇ ರೀತಿಯಾಗಿ ತಗೊಳ್ಳದೇ ಇರತಕ್ಕಂಥವ್ರಿಗೆ ಅಮೌಂಟ್ ಬರೋದು ಡೌಟ್ ಆಗಿರುತ್ತೆ. ನಂತರ ಏನು 1 or 2 ಡೇಸ್ ತಗೊಂಡಿದ್ರೆ ಅಷ್ಟರದ್ದು ಮಾತ್ರ ಅಮೌಂಟ್ ಬರುತ್ತೆ. ಈಗಾಗಲೇ ನನಗೆ ಪರಿಚಯ ಇರ್ತಕ್ಕಂಥವ್ರು ಒಂದು ಕಡೆ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಅಲ್ಲಿ 1 ದಿನವೂ ಸಹ ತಗೊಂಡಿಲ್ಲ. ಈಗ ಅವ್ರಿಗೆ ಮತ್ತೆ ಬೇರೆ ಸೆಂಟರಿಂದ ಕಾಲ್ ಮಾಡಿಬಿಟ್ಟು, ನೀವು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಮತ್ತೆ ಟ್ರೈನಿಂಗ್ಗೆ ಬರಬೇಕು ಅಂತ ಕರೆದಿದ್ದಾರೆ. ಆಗ ಇವರು, ನಮ್ದು ಆಲ್ರೆಡಿ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ, ನಾವು ಹೋಗಿ ಬಂದಿದ್ದೀರಾ ಅಂತ ಹೇಳಿದ್ದಾರೆ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಹಾಗಾಗಿ ಮತ್ತೆ ನೀವು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೇರೆ ಟ್ರೈನಿಂಗ್ ಸೆಂಟರಿಂದ ಇವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರು ಬಂದು ಈ ವಿಚಾರವನ್ನು ತಿಳಿಸಿದ್ರು. ಸೊ ಹಾಗಾಗಿ ನೀವು ಟ್ರೈನಿಂಗ್ಗೆ ಹೋಗೋವಾಗ ಅವ್ರಿಗೆ ತಿಳಿಸಿ ಪ್ರತಿದಿನ ತಗೋಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 10 ಗಂಟೆಗೆ ಮತ್ತು ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಸಂಜೆ 6 ಗಂಟೆಗೆ ಈ 2 ಟೈಮಲ್ಲಿ ತಗೋಬೇಕು ಅಂತ ಟ್ರೈನಿಂಗ್ಗೆ ಹೋದಂಥವ್ರು ತಿಳಿಸಿ. ನೀವು ಟ್ರೈನಿಂಗ್ ಹೋದಾಗ ಅಲ್ಲಿ ನಿಮ್ಗೆ ಯಾವ ಟ್ರೈನಿಂಗ್ ಕೊಡ್ತಾರೋ ಅವ್ರಿಗೆ ನೀವು ಹೇಳಲೇಬೇಕಾಗುತ್ತೆ, ಪ್ರತಿದಿನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಮತ್ತು ಸಂಜೆ ಆಲ್ರೆಡಿ ಅವ್ರಿಗೆ ಈ ವಿಷಯ ಗೊತ್ತಿರುತ್ತೆ, ಇದ್ರ ಬಗ್ಗೆ ಅವ್ರಿಗೆ ಟ್ರೈನಿಂಗನ್ನು ಸಹ ಕೊಟ್ಟಿರ್ತಾರೆ. ನೀವು ಸಹ ಅವ್ರಿಗೆ ತಿಳಿಸಿ ಈ ರೀತಿ ತಗೋಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ, ಎಲ್ಲ ಕೆಲಸವನ್ನು ಬಿಟ್ಟು ಟ್ರೈನಿಂಗ್ಗೆ ಹೋಗಿರ್ತೀವಿ, ಆ ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂದರೆ ನಮಗೆ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಟ್ರೈನಿಂಗ್ ಪೀರಿಯಡಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತಗೊಳ್ಳೇಬೇಕಾಗುತ್ತೆ. ಯಾಕೆ ಕೆಲವರಿಗೆ ಕಮ್ಮಿ ಅಮೌಂಟ್ ಬಂದಿದೆ ಅಂತ ಅಂದರೆ, ಇದೇ ಕಾರಣದಿಂದ ಅವರು ಕಡಿಮೆ ದಿನ ಕೊಟ್ಟಿರ್ತಾರೆ, ಹಾಗಾಗಿ ಅವ್ರಿಗೆ ಕಡಿಮೆ ಅಮೌಂಟ್ ಬಂದಿರುತ್ತೆ. ಸೊ ಯಾರಿಗೆಲ್ಲ ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಪೀರಿಯಡ್ ಅಮೌಂಟ್ ಬಂದಿದೆ ನನಗೆ ಕಮೆಂಟ್ ಮಾಡಿ. ನಂತರ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅವರು ಸಹ ನನಗೆ ಕಮೆಂಟ್ ಮಾಡಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.